ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮುತ್ತು ಮಾಡೋದಕ್ಕೆ ಹೋದ್ರೆ ಒಳ್ಳೆ ಗುದ್ದಾಡಕ್ಕೆ ಹೋದಂಗೆ ಆಡ್ತಾನೆ. ಹೋಗಿ ಹೋಗಿ ಇವನನ್ನು ಪ್ರೀತಿ ಮಾಡ್ತಾ ಇದ್ದೀನಲ್ಲ, ಚೂರು ರಸಿಕತೆನೇ ಇಲ್ಲ. ಬೇರೆ ಯಾರಾದರೂ ಆಗಿದ್ದಿದ್ರೆ ಹುಡುಗಿನೇ ಫಾಸ್ಟ್ ಆಗಿದ್ದಾಳೆ, ನಾವೇನು ಕಡಿಮೆ ಅಂದಿರೋರು ಇವನು ಇದ್ದಾನೆ. ಹಲೋ, ನೀನ್ ಗೊಂಡ್ಗಿದೆಲ್ಲ ನಂಗೆ ಕೇಳಿಸ್ತಾ ಇದೆ. ಕೇಳಿಸ್ಲಿ ಅಂತಾನೆ ಹೇಳಿದ್ದು. ಆಮೇಲೆ ಆದ್ರೂ ನಿನ್ ಬುದ್ಧಿ ಬರುತ್ತಾ ಅಂತ ನೋಡೋಣ. ಹಲೋ ಮೇಡಮ್, ನೀವ್ ಅನ್ಕೊಂಡಿರೋ ಹಾಗೆ ನಾವು ಹನಿಮೂನ್ಗೆ ಬಂದಿಲ್ಲ, ವೋಟ್ ಫಂಕ್ಷನ್ ಬಂದಿರೋದು. ರಾಯರು ನಮ್ಮನ್ನ 2 ದಿನ ಮುಂಚೆನೆ ಕಳ್ಸಿರೋದು ಹನಿಮೂನ್ಗೆನೆ. ಹೆಂಡ್ತಿನೇ ಹತ್ರ ಬಂದ್ರು ಮೈ ಮೇಲೆ ಚೇಡ್ ಬಿದ್ದ ಮಾಡ್ತಾನೆ. ಏನಾಗಿದೆ ನಿನ್ಗೆ? ನನ್ಗಿದೆಲ್ಲ ಇಷ್ಟ ಇಲ್ಲ. ಯಾಕೋ ಅಂದ್ರೆ ನನ್ಗೆ ಇಷ್ಟ ಇಲ್ಲ ಅಂದ್ರೆ ನಂಗೆ ಇಷ್ಟ ಇಲ್ಲ. ಕಾರಣ ಇರ್ಬೇಕಲ್ವಾ? ಅಥವಾ ಈಗ್ಲೂ ಯಾವಳಾದ್ರೂ ಗರ್ಲ್ ಫ್ರೆಂಡ್ ಇದ್ದಾಳ? ಇದ್ರೆ ಹೇಳು, ಒಂದ್ ಕೈ ನೋಡ್ಕೋತೀನಿ. ಸತ್ಯ, ಬಾಯಿಗೆ ಬಂದಂಗೆ ಏನೇನೋ ಮಾತಾಡಬೇಡ. ನಾನಿನ್ನು ಸಿಂಗಲ್. ಸಿಂಗಲ್? ಹೆಲೋ, ಯಾವನೋ ನಿನಗೆ ಮದ್ವೆ ಆಗಿದೆ, ಮರಿಬೇಡ. ಆದ್ರೆ ನೀನ್ ನನ್ನ ಫ್ರೆಂಡು ಸತ್ಯ. ಆದ್ರೆ ನೀನು ನನಗ್ ಗಂಡನೇ, ತಾಳಿ ಕಟ್ಟಿದ್ಯಾ, ಮರಿಬೇಡ. ನನಗೀಗ ಎಲ್ಲ ಅರ್ಥ ಆಗ್ತಾ ಇದೆ. ನೀನಿನ್ನೂ ನಿನ್ ಹಳೆ ಗರ್ಲ್ ಫ್ರೆಂಡ್ನೇ ಮನ್ಸಲ್ಲಿ ಇಟ್ಕೊಂಡಿದ್ಯಾ, ಅದಕ್ಕೆ ಈ ತರ ದೇವದಾಸನ್ ತರ ಆಡ್ತಿರೋದು. ಹೆಂಡತಿ ಅವಳಾಗೆ ಹತ್ರ ಬಂದ್ರು ದೂರ ಇಡ್ತಿದ್ಯಾ. ಬಹುಶಃ ನಿನ್ಗೆ ನಿನ್ ಮಾಜಿ ಪ್ರೇಯಸಿ ಬಂದು ಮುತ್ತು ಕೊಟ್ರೆ ತಗೋತೇನೋ ಅಲ್ವಾ? ಸತ್ಯ, ಸ್ಟಾಪ್ ಇಟ್. ಅವಳ ಹೆಸರು ಹೇಳ್ಬೇಡ, ನನ್ ಕೋಪ ಬರುತ್ತೆ. ಅವಳ ಹೆಸರು ಕೇಳ್ತಿದಂಗೆ ನಂಗೆ ಮೈಯೆಲ್ಲ ಉರಿಯುತ್ತೆ. ಚೀಟರ್ ಅವಳು, ಚೀಟರ್, ಮೋಸಗಾತಿ. ಆದ್ರೂ ನೀನ್ ಅವಳನ್ನೇ ತಾನೆ ಲವ್ ಮಾಡಿದ್ದು. ಅವಳ ಮೇಲೆ ಲವ್ ಇರೋದು ನನ್ಗಲ್ಲ, ನಿನ್ಗೆ. ಅವತ್ ನೋಡಿದ್ನಲ್ಲ ಮನೆಗೆ ಬಂದಾಗ ಅಕ್ಕ ಅಕ್ಕ ಅಂತ ಹೋಗಿ ತಪ್ಕೊಂಡಿದ್ದು. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಅವಳ ಜೊತೆ ಸೇರಿದ್ದೇನು, ಮಾತಾಡಿದ್ದೇನು, ಅಡಿಗೆ ಮಾಡಿದ್ದೇನು, ಅದನ್ನ ನೋಡಕ್ಕೆ 2 ಕಣ್ಣು ಸಾಲಿಲ್ಲ. ಮತ್ತೆ ಯಾಕೆ ನೋಡ್ದೆ? ಕಣ್ಣು ಮುಚ್ಕೋಬೇಕಾಗಿತ್ತು. ಅವಳೇನೋ ಪುಣ್ಯಾತ್ ಗೆತ್ತಿ ಮದ್ವೆ ಬಿಟ್ಬಿಟ್ಟು ಬಾಲನಿಂದ ಓಡೋಗ್ಬಿಟ್ಲು. ನಾನೇ ತಾನೆ ನಿನ್ ಕೈಲಿ ತಗ್ಲಾಕೊಂಡಿದ್ದು. ನೀನ್ ನನ್ನ ಮದ್ವೆ ಆಗೋ ಅಂತ ನಾನು ನಿನ್ ಕಾಲಿಗೆ ಬಿದ್ದು ಕೇಳ್ಕೊಂಡಿದ್ದೆ. ಹೆಲೋ, ನಾನು ನಿನ್ ಮದ್ವೆ ಆಗಿರೋದಕ್ಕೆ ಇನ್ನೂ ಜೊತೆಗಿದ್ದೀವಿ. ಅವಳೇನಾದ್ರೂ ಮದ್ವೆ ಆಗಿದ್ದರೆ ಇಷ್ಟೊತ್ತಿಗೆ ಡಿವೋರ್ಸ್ ಕೊಟ್ಟು ಓಡೋಗಿರೋಳು. ಪುಣ್ಯ ಮಾಡಿದೆ ನೀನ್ ನನ್ನ ಕಟ್ಕೊಳ್ಳೋದಕ್ಕೆ. ಇಷ್ಟೊಂದು ಪುಣ್ಯ ನನಗ್ ಬೇಡವಾಗಿತ್ತು. ಅದ್ ಸರಿ, ನೀನ್ ಯಾಕೆ ಹಂಗಂದೆ? ಅವಳು ಯಾಕೆ ನನಗ್ ಡಿವೋರ್ಸ್ ಕೊಡ್ತಿದ್ಲು? ಯಾಕೆ ಅಂದ್ರೆ ನಿನ್ನಂತ ರಸಿಕತೆನೇ ಇಲ್ದೇ ಇರೋನ್ ಜೊತೆ ಅವಳು ದೇವ್ರನೇ ಇರ್ತಾ ಇರ್ಲಿಲ್ಲ. ಆ ಬಾಲನ್ ನೋಡಿದ್ಯೇನಯ್ಯ, ಹೆಂಗಿದಾನೆ. 3 ಹೊತ್ತು ಬೇಬಿ 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 ಅಂತ ಹೆಂಡತಿ ಸೆರ್ಗಿಟ್ಕೊಂಡೇ ಓಡಾಡ್ತಾನೆ. ಒಂದ್ ಲೆಕ್ಕದಲ್ಲಿ ಅವಳು ಪುಣ್ಯ ಮಾಡಿದ್ಲು ಬಿಡು, ಒಳ್ಳೆಯವನ್ನೇ ಮದುವೆ ಆಗಿದ್ದಾಳೆ. ಆದ್ರೆ ನನ್ ಪಾಡ್ ನೋಡು, ಹೆಂಡ್ತಿನೇ ಮುತ್ತು ಕೊಡ್ತೀನಿ ಅಂದ್ರು ಮುಡ್ದೊಂತರ ಆಡ್ತೀಯ. ಇಂಥ ರಸಿಕ ಸಿಗೋದಕ್ಕೆ ಅವಳೆ ತಾನೇ ಕಾರಣ. ಸಿಗ್ಲಿ ಅವಳು ನನ್ಗೆ. ಬೇಡ ಸತ್ಯ, ರೇಗಿಸ್ಬೇಡ, ನನ್ಗೂ ಕೋಪ ಬರುತ್ತೆ. ಅದೊಂದೇ ತಾನೇ ನಿನಗ್ ಬರೋದು. ತಾಕತ್ತಿದ್ರೆ ಒಂದ್ ಮುತ್ತು ಕೊಡಕ್ ಬರತ್ತಾ ಹೇಳು? ಸತ್ಯ, ನಾನು ಮುತ್ಕೊಟ್ಟಿದ್ದೀನಿ. ಹೌದಾ? ಅಂತ ಘಟನೆ ಯಾವಾಗ ಆಯ್ತು ಅಮಲ್ ಬೇಬಿ? ಆವತ್ತು ಫೈಟಿಂಗ್ ಟೈಮಲ್ಲಿ. ಚಿನ್ನಾಗಲ್ಲ ಕಣಯ್ಯ ನನ್ಗೆ. ನಾನ್ ಧ್ಯಾನನೇ ಮಾಡ್ಬೇಕು. ನಾನ್ ಸಮುದ್ರದ ಹತ್ರ ಹೋಗ್ತೀನಿ, ನೀನ್ ಇಲ್ಲೇ ಇರು. ನೀನ್ ಇಲ್ಲಿದ್ರೆ ನಿನಗೂ ಒಳ್ಳೇದು, ನನ್ಗೂ ಒಳ್ಳೇದು. ಬಾಯ್. ಅಲ್ಲಿ ಹೋಗಮ್ಮ. ಅಲ್ಲ ಕಣೆ, ಇಲ್ಲಿಗೆ ಕರ್ಕೊಂಡು ಬಂದೆ? ಶಾಪಿಂಗ್ಗೆ. ಮೊದಲೆಲ್ಲ ಶಾಪಿಂಗ್ ಅಂದರೆ ಮಾಲ್ಗೆ ಹೋಗ್ತಿದ್ದೆ, ಈಗ ನೋಡಿದ್ರೆ ಕಂಪ್ಲೀಟ್ ಉಲ್ಟಾ ಆಗ್ಬಿಟ್ಟಿದ್ಯಾ. ನೋಡು ಶ್ರಾವ್ಯ, ನಾನು ದುಡ್ದಿರೋ ದುಡ್ಡಿಗೆ ಇಲ್ಲಿ ಮಾತ್ರ ತಗೊಳೋದಕ್ಕಾಗೋದು, ಮಾಲ್ಗೆಲ್ಲ ಹೋಗೋಕ್ಕಾಗಲ್ಲ. ಓ, ರಾಕೇಶ್ಗೆ ನೀನು ಅರ್ನ್ ಮಾಡಿರೋ ದುಡ್ಡಲ್ಲೇ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೆ ಅಲ್ಲ, ಅದಕ್ಕೆ ನಾ ಇಲ್ಲಿ ಕರ್ಕೊಂಡು ಬಂದಿರೋದು. ಸರ್, ಸ್ವಲ್ಪ ಗಿಫ್ಟ್ ತೋರಿಸಿ.
ಚೆನ್ನಾಗಿದೆ ಅಲ್ವನೇ? ಬೇಡ ಕಣೆ, ತುಂಬ ಚೀಸಿ ಆಯಿತು. ಚೀಸಿ ಆಗಿದ್ರೆ ತಾನೆ ನನ್ನ ಪ್ರೀತಿ ಸ್ಪೆಷಲ್ ಅಂತ ಅನ್ಸೋದು. ನಾನಂತೂ ಡಿಸೈಡ್ ಮಾಡಾಯಿತು, ನಾನು ಇದನ್ನೇ ಕೊಡ್ತೀನಿ. ಇದ್ರ ಜೊತೆಗೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಬರೆದು ಕೊಡ್ತೀನಿ. ಸರ್, ಇದನ್ನೇ ಪ್ಯಾಕ್ ಮಾಡಿ. ಅದು ದಿವ್ಯಕ್ಕ ಅಲ್ವಾ? ಈಗ ತಾನೇ ಅವಳ ವಿಷಯ ಮಾತಾಡಿದ್ದೀನಿ, ಆಗಲೇ ಎಲ್ಲರೂ ಅವಳ ಥರನೇ ಕಾಣಿಸೋದಕ್ಕೆ ಶುರು ಆಗ್ಬಿಟ್ರಾ? ಇಲ್ಲ, ಅದು ದಿವ್ಯಕ್ಕ ಅಲ್ಲ ಅನ್ಸುತ್ತೆ. ಅವಳೇನು ಮಾಡ್ತಾಳಿಲ್ಲಿ? ದಿವ್ಯಕ್ಕ, ದಿವ್ಯಕ್ಕ, ಕರೀತಿದ್ರು ಕೇಳಿಸ್ತಿಲ್ವೇನೆ ನಿನಗೆ? ನಿನ್ನ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಏನೇ ಹಾಕ್ ತಪ್ಕೋತ್ಯಾ? ಸ್ವಲ್ಪನೂ ಡೀಸೆನ್ಸಿ ಇಲ್ಲ ನಿಂಗೆ? ಸಾರಿ ಅಕ್ಕ. ಏನ್ ಸಾರಿ? ನಿನ್ ತಲೆ ಇಲ್ಲೇನೆ ಮಾಡ್ತಿದ್ಯಾ? ನಾನು ನಿನ್ನ ಅದನ್ನೇ ಕೇಳಬೇಕು ಅಂತಿದ್ದೆ ಅಕ್ಕ. ಹೇಗಿದ್ಯಾ ನೀನು? ನೀನು ನಾವಿರೋ ಜಾಗಕ್ಕೆ ಬಂದ್ಬಿಟ್ಟಿದ್ಯಾ? ನೀನ್ ಇಲ್ಲಿಗೆ ಬರ್ತೀಯ ಅಂತ ಕನ್ಸು ಬಿದ್ದಿತ್ತು, ಅದಕ್ಕೆ ನಿನ್ನ ಹುಡ್ಕೊಂಡು ಬಂದೆ. ಸುಮ್ಮನಿರಕ್ಕ, ಏನೇನೋ ಹೇಳ್ಬೇಡ. ಅದು ಸರಿ, ನೀನೇನೆ ಇಲ್ಲಿ? ಅಯ್ಯೋ ದೇವ್ರೆ, ಅಕ್ಕ ಬೇರೆ ಕಾರ್ತಿಕ್ ಬಗ್ಗೆ ಕೇಳ್ತಾ ಇದ್ದಾಳೆ. ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೆ ಅವಳಿಗೆ ಅನುಮಾನ ಬರ್ಬೋದು. ಅದು ನಾನು ಕಾರ್ತಿಕ್ ಹನಿಮೂನ್ಗೆ ಅಂತ ಬಂದಿದ್ದೀವಿ.
ಏನು ಹನಿಮೂನ? ಅದು ಮದುವೆ ಆಗಿ ಇಷ್ಟು ದಿನ ಆದಮೇಲೆ ನಿನ್ನ ಮತ್ತೆ ಕಾರ್ತಿಕ್ ಮಧ್ಯೆ ಇದ್ದಿದ್ದ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಾ? ಅಕ್ಕ ಅದೆಲ್ಲ ಹಳೆ ಕತೆ. ಈಗ ಕಾರ್ತಿಕ್ ತುಂಬಾನೇ ಬದಲಾಗಿದ್ದಾರೆ. ನೀನು ಅದನ್ನ ಬಿಡು. ನೀನು ಹೇಗಿದ್ಯಾ? ಯಾವಾಗ ಬಂದೆ ಇಲ್ಲಿ? ಎಲ್ಲಿ ಉಳ್ಕೊಂಡಿದ್ಯಾ? ನನಗೇನೇ ಆಗಿದೆ, ಲೈಫಲ್ಲಿ ಸಖತ್ತಾಗಿದ್ದೀನಿ. ನನಗೆ ಹೇಗೆ ಬೇಕೋ ಹಾಗೇ ಇದ್ದೀನಿ. ಬಾಲ ಗೊತ್ತಲ್ಲ, ನನ್ನನ್ನು ಹೀಗೆ ಅಲ್ಲಿ ಇಲ್ಲಿ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾನೆ ಇರ್ತಾನೆ. ನಾನು ಬೇಡ ಅಂದರೂ ಕೇಳಲ್ಲ. ಇವತ್ತು ಬೆಳಗ್ಗೆ ಅಷ್ಟೇ ದುಬೈಯಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ವಿ. ನೀನು ಖುಷಿಯಾಗಿದೆಯಲ್ಲ, ಅಷ್ಟು ಸಾಕು ಅಕ್ಕ. ಬ್ರಹ್ಮ ನನ್ನ ಹಣೆಯಲ್ಲಿ ಖುಷಿಯಾಗಿರ್ಬೇಕೋ ಬೇಡವೋ ಅಂತ ಬರ್ದಿದ್ನೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನಂತೂ ಖುಷಿಯಾಗಿದ್ದೀನಿ. ನನ್ನ ಲೈಫ್ನ ನಾನೇ ಬದಲಾಯಿಸ್ಕೊಂಡಿದ್ದೀನಿ. ಅದಕ್ಕೆ ನಾನು ಚಿಲ್ಲಾಗಿರೋದು. ಖುಷಿ ಆಯಿತು ಕಣೆ ಅಕ್ಕ. ಮತ್ತೆ ಎಲ್ಲಿ ನಿನ್ನ ಗಂಡ ಅಮೂಲ್ ಬೇಬಿ? ಕಾಣಿಸ್ತಾನೆ ಇಲ್ವಲ್ಲ. ಎಲ್ಲಿ ಉಳ್ಕೊಂಡಿದ್ದೀರಾ? ಇಲ್ಲ ಅಕ್ಕ, ಇದೇ ರೆಸಾರ್ಟ್. ಓಹ್, ಈ ರೆಸಾರ್ಟಾ? ಇದು ನಮ್ಮದೇ ರೆಸಾರ್ಟ್. ನೀವು ಸ್ಟೇ ಆಗಿರೋದು ನಮ್ಮ ರೆಸಾರ್ಟಲ್ಲೇ. ಏನು, ನಿಮ್ಮ ರೆಸಾರ್ಟಾ? ಶಾಕ್ ಆಗಬೇಡ. ಚೆಕ್ಔಟ್ ಆಗಬೇಕಿದ್ರೆ ಹೇಳು, ನನ್ನ ಹಸ್ಬೆಂಡ್ ಕಡೆಯಿಂದ ಡಿಸ್ಕೌಂಟ್ ಕೊಡಿಸ್ತೀನಿ. ಹಲೋ ಡಾರ್ಲಿಂಗು, ಇಲ್ಲೊಂದು ಸೀನ್ ನಡೀತಾ ಇದೆ, ನೀನು ನೋಡ್ಬೇಕಿತ್ತು. ಯಪ್ಪ, ಸತ್ಯ ಮತ್ತು ದಿವ್ಯ ಮೀಟಿಂಗು. ಡಾರ್ಲಿಂಗು, ನೀನು ಆ ಸತ್ಯಂಗೆ ಬಾಯಿ ಬಂದಾಗ ಬೈತೀಯ, ಆದ್ರೆ ಈ ದಿವ್ಯ ದೌಲತ್ ನೋಡಿದ್ರೆ ನೀನು... ಶಟಾಪ್ ಸುಹಾಸ್, ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದೆಯಾ? ಅವರು ಕೂತಿದ್ದು ನಿಂತಿದ್ದನ್ನೆಲ್ಲ ನನಗೆ ಅಪ್ಡೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇಂಪಾರ್ಟೆಂಟ್ ವಿಷಯ ಇದ್ರೆ ಮಾತ್ರ ಕಾಲ್ ಮಾಡು. ಅಯ್ಯೋ, ಇಂಪಾರ್ಟೆಂಟ್ ಮ್ಯಾಟ್ರ್ ಇರೋದಕ್ಕೆ ಕಾಲ್ ಮಾಡಿದ್ದು ಡಾರ್ಲಿಂಗು. ಈಗ ಅವರಿಬ್ರು ಮಧ್ಯೆ ಫಿಟ್ಟಿಂಗ್ ಇಡೋದಕ್ಕೆ ಒಂದು ಒಳ್ಳೆ ಚಾನ್ಸ್ ಇದೆ. ನೀನು ಓಕೆ ಅಂದ್ರೆ ಫಿಟ್ಟಿಂಗ್ ಇಟ್ಬಿಡ್ಲಾ? ಆಯುಷ್ಯ ವರ್ಕ್ ಆಗುತ್ತಾ? ಪಕ್ಕಾ ಆಗುತ್ತೆ ಡಾರ್ಲಿಂಗು. ದೆನ್ ಗೋ ಹೆಡ್. ಥ್ಯಾಂಕ್ ಯು ಡಾರ್ಲಿಂಗ್, ಥ್ಯಾಂಕ್ ಯು ಸೋ ಮಚ್. ಸುಹಾಸ್ನ ಕಳಿಸಿದ್ದಕ್ಕೂ ಯೂಸ್ ಆಯಿತು. ಬ್ರೋ, ನಾನು ಬ್ರೋ ಬಾಲ, ಗೊತ್ತಾಗ್ಲಿಲ್ವಾ? ಏನ್ ಬ್ರೋ ಮರ್ತು ಬಿಟ್ರಾ? ನಾನು ಬಾಲ. ನೀನೇನು ಹೇಗಪ್ಪ ಮರೆಯೋಕ್ಕಾಗತ್ತೆ? ಜೀವನದಲ್ಲಿ ಮರೆಯೋಕ್ಕಾಗ್ದಿರೋ ಗಿಫ್ಟ್ ಕೊಟ್ಟಿದ್ಯಲ್ಲ. ನೆನ್ಪಿದ್ದೀರಾ ಬ್ರೋ? ಹೇಳಿ. ಏನ್ ಬ್ರೋ ನೀವಿಲ್ಲಿ? ಯಾಕೆ ಬರಬಾರ್ದಾ? ಹಾಗಲ್ಲ, ಎಷ್ಟು ಚಿಕ್ಕ ವರ್ಲ್ಡ್ ನೋಡಿ, ನಾವಿಬ್ರು ಮತ್ತೆ ಮತ್ತೆ ಸಿಗ್ತಾನೆ ಇದೀವಿ ಅಲ್ವಾ? ಏನ್ ಬ್ರೋ ಹಾಗೆ ಹೊಟ್ಬಿಟ್ರಿ? ನಾವಿಬ್ರು ಫ್ಯಾಮಿಲಿ, ಕೋ ಬ್ರದರ್ಸ್ ಬೇರೆ. ಬನ್ನಿ ಚಿಲ್ ಮಾಡೋಣ. ಇಲ್ಲ, ನಂಗೊಂದು ಸ್ವಲ್ಪ ಕೆಲಸ ಇದೆ. ಇಲ್ಲಿಗೆ ಬಂದ್ಮೇಲೆ ನೋ ಕೆಲಸ, ಚಿಲ್ ಮಾಡ್ಕೊಂಡೇ ಇರ್ಬೇಕಷ್ಟೆ. ಕೆಲಸ ಅಂದ್ರೆ ಆ ಕೆಲಸ ಅಲ್ಲ ಬ್ರೋ, ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ, ಆಮೇಲೆ ಸಿಗ್ತೀನಿ ಅಂತ. ಓ ನೋ. ಬೈ ದ ವೇ, ರೆಸಾರ್ಟ್ ನೋಡಿದ್ರಾ? ಕರ್ಮ, ಇಲ್ಲಿ ನೋಡೋದೇನಿದೆ, ನಂದೇ ನನಗಾಗಿದೆ. ಯಾಕೆ ಬ್ರೋ, ಏನಾದ್ರು ಪ್ರಾಬ್ಲಮಾ? ಯಾವುದೋ ಚಿಕ್ಕ ರೂಮ್ ಸಿಕ್ಕಿದೆ ಬ್ರೋ. ಯಾವನೋ ಇಡಿಯಟ್ ನನ್ನ ಮಗ ರೆಸಾರ್ಟಲ್ಲಿರೋ ಎಲ್ಲ ರೂಮು ಬುಕ್ ಮಾಡಿದ್ದಾನೆ. ನಾನೇ. ವಾಟ್? ಇಡಿಯಟ್ ನೀವಾ? ಬ್ರೋ, ಇಡಿಯಟ್ ಅಂತಲ್ಲ ಬ್ರೋ, ಈ ರೂಮ್ಸ್ ಎಲ್ಲ ಬುಕ್ ಮಾಡಿದ್ದು ನಾನೇ ಅಂತ. ಲಾಸ್ಟ್ ಟೈಮ್ ಸಚಿನ್ ತೆಂಡೂಲ್ಕರ್ ಬಂದಾಗ ಈ ರೂಮ್ಸ್ ಎಲ್ಲ ಬುಕ್ ಆಗಿಬಿಟ್ಟಿದಂತೆ. ಈ ಸರಿ
ನಾನು ಬಂದಾಗಲೇ. ಆ್ಯಕ್ಚುಲಿ ನಾನು ನನ್ನ ವೈಫಿಗೆ ಚಿಲ್ ಮಾಡಬೇಕಾದ್ರೆ ಬೇರೆ ಯಾವುದು ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಎಲ್ಲ ರೂಮ್ಸು ಬುಕ್ ಮಾಡಿಬಿಟ್ಟಿದ್ದೀನಿ. ತುಂಬ ಬುದ್ಧಿವಂತಿಕೆ ಕೆಲಸ ಬಿಡಿ. ಹೊಗಳ್ಬೇಡಿ ಬ್ರೋ, ನನಗೆ ಹೊಗಳಿಕೆ ಎಲ್ಲ ಇಷ್ಟ ಆಗಲ್ಲ. ಯು ನೋ ವಾಟ್, ಈ ರೆಸಾರ್ಟ್ ನಮ್ಮದೇ. ಹ್ಞೂ, ಏನು ಬ್ರೋ ನೀವು ಬರ್ತಾ ಇದ್ದೀರ ಅಂತ ನಾನು ಮುಂಚೆನೇ ಹೇಳಿದಿದ್ರೆ ವಿಲ್ಲಾನೇ ಬುಕ್ ಮಾಡಿಬಿಡ್ತಾ ಇದ್ದೆ. ಈಗ ನೋಡಿ ಯಾವುದೋ ಚಿಕ್ಕದಾಗಿ ಸಿಂಗಲ್ ರೂಮಲ್ಲಿ ಇದ್ದೀರಾ. ಬಾಲ, ನಾನು ಬರಲ್ಲ, ನನಗೆ ಈ ಮಾತೆಲ್ಲ, ನಾನು ಬರ್ತೀನಿ. ಅಂದರೆ ನಾನು ಬೊಗಳೆ ಬಿಡ್ತಾ ಇದ್ದೀನಿ ಅಂತನಾ? ನಿಜವಾಗ್ಲೂ ಇಲ್ಲ ಬ್ರೋ, ಬೇಕಾದ್ರೆ ಬನ್ನಿ, ರೆಸಾರ್ಟ್ ಪೂರ್ತಿ ತೋರಿಸ್ತೀನಿ. ಬ್ರೋ, ನೀನು ಹೇಳಿದನ್ನೆಲ್ಲ ನಾನು ಕೇಳಿಸ್ಕೊತಾ ಇದ್ದೀನಿ ಅಂತ ಏನೇನೋ ಹೇಳ್ಬೇಡ. ಈ ರೆಸಾರ್ಟೇ ನಿಮ್ಮ ಅಪ್ಪಂದ? ಎಕ್ಸಾಕ್ಟ್ಲಿ, ನಮ್ಮ ಅಪ್ಪಂದೆ. ಅದೇ ಪಾಯಿಂಟ್ ಬ್ರೋ. ಏನೇನೋ ಹೇಳ್ಬೇಡ. ಬಸ್ ಜ್ಯೂಸ್. ಓ ಥ್ಯಾಂಕ್ ಯು. ನಾನು ಯಾರು ಅಂತ ಈ ಸರ್ಕ್ ಸ್ವಲ್ಪ ಹೇಳಪ್ಪ. ಈ ರೆಸಾರ್ಟ್ ಓನರ್ ಮಗ ಸರ್. ಹಾಗೆ ಹೇಳಬೇಕು ಅಂತ ಇವ್ರು ಹೇಳ್ಕೊಟ್ರಾ? ಇಲ್ಲ ಸರ್, ನಿಜವಾಗ್ಲೂ ಇವರೇ ಓನರು. ರೆಸಾರ್ಟಲ್ಲಿ ಎಲ್ಲ ರೂಮ್ಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ. ಈಗಲಾದರೂ ಗೊತ್ತಾಯ್ತಲ್ಲ ಬ್ರೋ, ನಮಗೆ ಸುಳ್ಳುಗಿಳ್ಳು ಹೇಳಿ ಬಿಲ್ಡಪ್ ತೊಗೊಂಡು ಅಭ್ಯಾಸ ಇಲ್ಲ. ಇದ್ದಿದ್ದನ್ನ ಇದ್ದ ಹಾಗೆ ಹಾಗೆ ಸ್ಟ್ರೈಟಾಗಿ ಹೇಳ್ಬಿಡ್ತೀವಿ. ಗೊತ್ತಾಯ್ತಲ್ಲ? ಥ್ಯಾಂಕ್ ಯು. ಯು ಮೇ ಗೋ ನೌ. ಓಕೆ ಬಾಸ್. ಅಲ್ಲ ಬ್ರೋ, ಇಲ್ಲಿರೋ ಎಲ್ಲ ವೇಟರ್ಸ್ಗೂ ಪೇಮೆಂಟ್ ಕೊಟ್ಟು ಸೆಟಲ್ ಮಾಡ್ಕೊಂಡ್ಬಿಟ್ಟಿದ್ಯಾ ಹೆಂಗೆ? ಏನು ಹೇಳ್ತಿದ್ಯಾ ಬ್ರೋ? ನಾನು ಯಾಕೆ ಹಾಗೆ ಮಾಡಲಿ? ಅದೇ ಬಿಟ್ಟಿ ಬಿಲ್ಡಪ್ಗೆ ಸುಮ್ಮನೆ ಏನೇನೋ ಹೇಳ್ಬೇಡ ಬ್ರೋ. ಸುಮ್ಮನೆಲ್ಲ ಏನು ಹೇಳ್ತಾ ಇಲ್ಲ ಬ್ರೋ. ಆ ಥರ ಹೇಳಕ್ಕೆ 2 ಕಾರಣ ಇದೆ. ಮೊದಲನೇದು, ಸತ್ಯ ನೀನು ದೊಡ್ಡ ಫ್ರಾಡು ಅಂತ ಯಾವಾಗಲೂ ಹೇಳ್ತಾ ಇರ್ತಾಳೆ. ಒಂದು ವೇಳೆ ನೀನು ಫ್ರಾಡ್ ಆಗಿಲ್ಲದೆ ಹೋಗಿದ್ರೆ, ಈ ರೆಸಾರ್ಟ್ ಎಲ್ಲ ನಿಂದೆ ಆಗಿದ್ರೆ, ಇಲ್ಲಿರೋ ರೂಮ್ಸ್ ಎಲ್ಲ ಯಾಕೆ ಬ್ರೋ ಬುಕ್ ಮಾಡಬೇಕಾಗಿತ್ತು? ಉಳ್ದವ್ರಿಗೆ ಬುಕಿಂಗ್ ಕ್ಲೋಸ್ ಮಾಡ್ಬೋದಾಗಿತ್ತು ಅಲ್ವಾ ಬ್ರೋ? ದುಡ್ಡಿರೋರ್ಗೆ ಬುದ್ಧಿ ಇರಲ್ವಂತೆ. ಅದಕ್ಕೆ ನೀನು ಬೆಸ್ಟ್ ಎಕ್ಸಾಂಪಲ್ ಅಲ್ವಾ ಬ್ರೋ? ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಕೇಳಿಸ್ತಾ ಇದೆಯಾ ಬ್ರೋ? ಇವಾಗ ವಾಕಿಂಗು ಕಾಣಿಸುತ್ತೆ. ಅಕ್ಕ, ನಿಜವಾಗ್ಲೂ ಈ ರೆಸಾರ್ಟ್ ಬಾಳಂತ ನೀನು ಸುಮ್ಮನೆ ಹೇಳ್ತಿಲ್ಲ ತಾನೇ? ನೀನು ನಂಬಲಿಲ್ಲ ಅಂದರೆ ನನಗೇನೂ ನಷ್ಟ ಇಲ್ಲ. ನಿನಗೆ ಹೇಗೆ ಬೇಕೋ ಹಾಗೆ ತಿಳ್ಕೊ. ಮೇಡಮ್, ಬಾಲ ಸರ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ರೆಸಾರ್ಟಲ್ಲಿ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಯಾರೋ ನಮ್ಮ ಹಳೆ ಪರಿಚಯದವ್ರು ಸಿಕ್ಕಿದ್ದಾರೆ. ಒಂದು 5 ನಿಮಿಷ ಬರ್ತೀನಿ ಅಂತ ಹೇಳು. ನೋಡ್ದ್ಯಾ ಸತ್ಯ, ನನ್ನ ಗಂಡ ಹೇಗೆ ಅಂತ? ಬಂದು ಅರ್ಧ ಗಂಟೆ ಆಗಿಲ್ಲ, ಆಗಲೇ ನನ್ನನ್ನು ಮಿಸ್ ಮಾಡ್ಕೋತಾ ಇದ್ದಾನೆ. ಕೂತ್ರು ನಿಂತರು ದಿವ್ಯಾ ಅಂತಿರ್ತಾನೆ. ಅಂಥ ಗಂಡನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿರಬೇಕು. ಅದು ಸರಿ, ನಿನ್ನ ಗಂಡ ಹೇಗೆ? ಬದಲಾಗಿದ್ದಾನಾ? ಹೇಳಿದ್ನಲ್ಲ ಅಕ್ಕ, ಕಾರ್ತಿಕ್ ತುಂಬ ಬದಲಾಗಿದ್ದಾರೆ. ನಿನ್ನ ಗಂಡ ಬದಲಾಗಿದ್ದಾನಾ?
ನಿನಗಂಡ ಹೇಗೆ ಅಂತ ನಾನು ನೋಡಿದ್ದೀನಿ ಬಿಡೆ. ಯಾವಾಗಲೂ ಅವ್ರ ಅಮ್ಮನ ಸೆರಗಲ್ಲೇ ಇರ್ತಾನೆ, ಅವರಪ್ಪ ಹೇಳಿದ್ನ ಕೇಳ್ಕೊಂಡು ಬಿದ್ದಿರ್ತಾನೆ. ಹುಡುಗಿಯರ ಜೊತೆ ಹೇಗಿರ್ಬೇಕು ಅನ್ನೋ ಬೇಸಿಕ್ ಸೆನ್ಸ್ ಕೂಡ ಇಲ್ಲ ಅವನಿಗೆ. ಅವನನ್ನು ಕಟ್ಕೊಂಡು ಅದು ಹೇಗೆ ಸಂಸಾರ ಮಾಡ್ತಿದ್ಯೋ ಏನೋ ಆ ದೇವ್ರಿಗೆ ಗೊತ್ತು.